ವಾಲ್ಮೀಕಿ ಅವರು, ಮಹರ್ಷಿ ವಾಲ್ಮೀಕಿ. ಇವರು ಕವಿಗಳು ಆಗಿದ್ರು ಮತ್ತು ಋಷಿಯಾಗಿದ್ರು. ಇವರ ಜೀವನ ಚರಿತ್ರೆ ವಿಷಯ ಗೊತ್ತಿದೆ, ಕತೆ ನಾನು ಸಣ್ಣದಾಗಿ ಹೇಳಿ ಮುಂದೆ ಯಾವ ವಿಷಯ ಹೇಳಬೇಕು ಅಂತ ಆ ಕಡೆ ರತ್ನಾಕರ ಎನ್ನುವಂತ ಹೆಸರನ್ನ ಹೊಂದಿರುವಂತ ಕಾಡಿನಲ್ಲಿ ಬದುಕ್ತಾ ಇರುವಂತ ಒಂದು ಕುಟುಂಬ. ಸುಮಾರು 10-12 ವರ್ಷಗಳ ತನಕ ಬರಗಾಲವನ್ನು ಬಿದ್ದಾಗ, ಕಾಡಿನಲ್ಲಿ ಆಹಾರದ ಕೊರತೆ ಆದಾಗ, ಆ ಕಾಡಿನಿಂದ ಬೇರೆ ಕಡೆ ಹೋಗುವಂತ ಜನರಿಂದ ಹಣವನ್ನು ತಗೊಂಡು ಕಸ್ಕೊಂಡು, ಕಳ್ಳತನ ಅಂತ ಹೇಳ್ತೀವಿ, ಕಸ್ಕೊಂಡು ತಮ್ಮ ಜೀವನವನ್ನ ಮಾಡುವಂಥದ್ದು. ಈ ಪುರಾಣದ ಪುಣ್ಯ ಕಥೆಗಳಲ್ಲಿ 4-5 ರೀತಿ ಕಥೆಗಳಿದ್ದಾವೆ ವಾಲ್ಮೀಕಿಯವರ ಜೀವನದ ಬಗ್ಗೆ. ನಾರದರು ಬಂದು ಭೇಟಿಯಾಗಿ ಇದು ಮಾಡ್ತಾ ಇರುವಂತ ತಪ್ಪಿದೆ, ಇದರಿಂದ ಪಾಪ ನಿಮಗೆ ಅಂಟ್ಕೊಳ್ಳುತ್ತೆ, ಹಾಗಾಗಿ ನೀವು ಮನೆಗೆ ಹೋಗಿ ಕೇಳ್ಕೊಂಡು ಬಾ, ನಿಮ್ಮ ಪಾಪದಲ್ಲಿ ನಿಮ್ಮ ಫ್ಯಾಮಿಲಿಯ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಭಾಗಿಯಾಗ್ತಾರ. ಅವ್ರ ಮನೆಗೆ ಬಂದು ಪ್ರಶ್ನೆ ಮಾಡ್ತಾರೆ ಮನೆಯಲ್ಲಿರುವಂಥ ಕುಟುಂಬಸ್ಥರಿಗೆ, ನಾನು ನಿಮ್ಗಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಇವೆಲ್ಲ ತಂದು ಕೊಡ್ತಾ ಇದ್ದೀನಿ, ನನ್ಗೆ ಯಾವ ರೀತಿ ತಗೊಂಡು ಬರ್ತಾ ಇದ್ರೆ ಅದರಿಂದ ಪಾಪ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ನನ್ನ ಪಾಪದಲ್ಲಿ ನೀವು ಭಾಗಿಯಾಗ್ತೀರಾ ಅಂತಂದಾಗ ಮನೆಯಲ್ಲಿರುವಂಥವರೆಲ್ಲರೂ ಆಗಲ್ಲ ಅಂತ. ಅವಾಗ ಅವ್ರು ವಾಪಸ್ ಬಂದು ನಾರದ ಮುನಿಗಳಿಗೆ ಹೇಳ್ತಾರೆ, ಈಗ ನಿಮ್ಮ ಮನೆಯಲ್ಲಿ ಯಾರು ನನ್ನ ಪಾಪದಲ್ಲಿ ಭಾಗಿ ಆಗಂಗಿಲ್ಲ, ಸಹಭಾಗಿ ವಹಿಸ್ಕೊಳ್ಳಂಗಿಲ್ಲ ಅಂತಂದಾಗ ನಾನು ಬಹಳ ದೊಡ್ಡ ತಪ್ಪು ಮಾಡಿದ್ದೀನಿ, ಹಾಗಾಗಿ ಇದು ಪ್ರಾಯಶ್ಚಿತ್ತ ಏನು ಅಂತಂದಾಗ ನೀನು ರಾಮನ ಸ್ತುತಿಯನ್ನ ಮಾಡು, ನಿನ್ನ ಪಾಪಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕಥೆಗಳಲ್ಲಿ ಹೋಗ್ತಾ ಹೋಗ್ತಾ ನೀವು ಒಂದು ಸ್ವಲ್ಪ ನಮ್ಮ ಈಗಿನ ಜ್ಞಾನದ ಶಿಕ್ಷು ಕೂಡ ತಿಳಿಬೇಕು. ಪುರಾಣದ ಕಥೆಗಳಲ್ಲಿ ಬರ್ತದೆ, ಅವರಿಗೆ ರಾಮ ಅನ್ನುವಂಥ ಉಚ್ಚಾರಣೆ ಬರ್ತಾ ಇರಲಿಲ್ಲ, ಹಾಗಾಗಿ ಮರ ಅಂತ ಅದು ವಾಪಸ್ ರಾಮ ಆಗತ್ತೆ ಅಂತ ಕೇಳಿದ್ರೆ ಬಹುಶಃ ಇದು ಕೇಳಿದ್ರೆ ಉಳಿದಂತೆ ಎಲ್ಲ ನಾಯಕರು ನನ್ನ ಭಾಷಣ ಎಲ್ಲಿ ನಿಮಗೆ ಬೋರ್ ಆಗಂಗಿಲ್ಲ, ಎಲ್ಲೂ ಒಂದು ನಿಮಿಷ ಕೂಡ ಬೋರ್ ಆಗಂಗಿಲ್ಲ, ಅಷ್ಟು ಮಾತ್ರ ಗ್ಯಾರಂಟಿ ಹೇಳ್ತೀನಿ. ಇವತ್ತು ಕೊಟ್ಟಿರುವಂತ ವಿಷಯ ಮತ್ತು ನಾವು ಆಚರಣೆ ಮಾಡ್ತಿರುವಂತಹ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮತ್ತು ಅವರು ಈ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ನಾವು ನೆನಬೇಕು ಅಂತಂದ್ರೆ ಸಮಾಜಕ್ಕೆ ಎಂತ ಒಂದು ಸಂದೇಶ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಮಾಜದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಅಭಿಮಾನಿ ಬಾಂಧವರು. ಸರ್ ಲಾಸ್ಟ್ ತನಕ ಕೇಳಿಸ್ತಾ ಇದೆಯಾ? ಸ್ವಲ್ಪ ಜಗ್ಗಿ ಸರ್ ಕೇಳಿಸ್ತಾರೆ, ಸ್ವಲ್ಪ ಸೌಂಡ್ ಬರುತ್ತೆ ಸರ್. ಟೀಚರ್ ಆಗಿರೋದ್ರಿಂದ ಟೀಚರ್ಗಳಿಗೆ ಒಂದು ಸೊಂಟ ಇನ್ನೊಂದು ಕಾಂಟ ಗಟ್ಟಿಯಾಗಿರಬೇಕು, ಅವೆರಡೇ ಇದ್ದಾರೆ. ಸರ್ ನನ್ನ ಹೆಸರು ಜಿತೇಂದ್ರ ತಳವಾರ್ ಅಂತ. ನಾನು SC ST ಶಿಕ್ಷಕರ ರಾಮ ಕಾಡಿಗೆ ಹೋಗ್ತಾರೆ, ಅಲ್ಲಿ ಯಾರೋ ಒಬ್ಬ ಹೆಂಡತಿನ ಅಪಲ ಮಾಡ್ಕೊಳ್ತಾರೆ. ಕಷ್ಟಗಳು ಬಂದಾಗ ಒಬ್ಬ ವ್ಯಕ್ತಿ ಹೇಗೆ ಎದುರಿಸಬೇಕು ಅನ್ನುವಂಥ ಸಂದೇಶ ಇದೆ ಇದರಲ್ಲಿ. ರಾಮ ಅನ್ನುವಂಥ ಕೇವಲ ಜೈಕಾರ ಹಾಕಿ ಯಾರೋ ಎದುರು ಅದನ್ನು ತೋರಿಸ್ಕೊಳ್ಳಕ್ಕಲ್ಲ,